ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದು ಬೆಳಗಾವಿಯ ಅಧಿವೇಶನಕ್ಕೆ ತೆರೆ ಎಳೆಯಲಾಯಿತು. 10 ದಿನದ ಅಧಿವೇಶನದಲ್ಲಿ ಕಡೆಯ ದಿನದ ಇಂದಿನ ಅಧಿವೇಶನ ಬಹಳ ಮಹತ್ವ ಪಡೆದುಕೊಂಡಿದೆ. ನಾಯಕತ್ವ ಬದಲಾವಣೆಗೆ ಕ್ಲಾರಿಟಿ ಕೊಟ್ಟ ಸಿಎಂ ಸಿದ್ದರಾಮಯ್ಯ ನಾನೇ ಮುಂದಿನ ಅವಧಿಗೂ ಸಿಎಂ ಅಂತ ಸದನದಲ್ಲಿ ಅಬ್ಬರಿಸಿ ಬೊಬ್ಬಿರಿದು ಬಿಟ್ರು. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಈಗ ನಾನೇ ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದ ಚರ್ಚೆಗೆ ಸಂಬಂಧಿಸಿದಂತೆ ಸಿಎಂ ಇಂದು ಸದನದಲ್ಲಿ ಉತ್ತರ ನೀಡ್ತಾ ಇದ್ರು. ಈ ವೇಳೆ ಕುರ್ಚಿ ಕದನದ ವಿಚಾರವಾಗಿ ಬಿಜೆಪಿ ನಾಯಕರು ಕೆಣಕಿದ್ರು. ಆಗ ಸಿಎಂ ಕೊಟ್ಟ ಉತ್ತರ ಇಡೀ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮುಂದೆಯೂ ನಾನೇ ಸಿಎಂ ಅಂತ ಹೇಳೋ ಮೂಲಕ ನಾಯಕತ್ವ ಬದಲಾವಣೆಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿ ನಾಯಕರ ಭುಜದ ಮೇಲೆ ಗನ್ನಿಟ್ಟು ಡಿಸಿಎಂ ಡಿಕೆಶಿಯತ್ತ ಗುರಿ ಇಟ್ಟಿರೋದು ಸ್ಪಷ್ಟವಾಗಿತ್ತು. ಕೊನೆಯ ದಿನ ಆರ್ಭಟಿಸಿದ ಟಗರು ಸಿದ್ದು. ಪ್ರತಿಪಕ್ಷಕ್ಕೆ ತಿರುಗೇಟು, ಆದ್ರೆ ಡಿಸಿಎಂ ಟಾರ್ಗೆಟ್. ಕುರ್ಚಿ ಕದನಕ್ಕೆ ಸದನದಲ್ಲಿ ಕ್ಲಿಯರ್ ಮೆಸೇಜ್. ಇನ್ನು ಬಿಜೆಪಿ ನಾಯಕರು ಪದೇ ಪದೇ ಕೆಣಕುತ್ತಿದ್ದನ್ನ ನೋಡಿದ ಸಿಎಂ ಮತ್ತೆ ಅಬ್ಬರಿಸಿದ್ರು. ತಮ್ಮ ಮಾತಿನುದ್ದಕ್ಕೂ ಅಬ್ಬರಿಸಿದ ಸಿಎಂ ಮಾತು ಮಾತಿಗೂ ಪವರ್ ಶೇರಿಂಗ್ ಇಲ್ಲ ಅನ್ನೋದನ್ನ ಪ್ರಸ್ತುತಪಡಿಸಿದ್ರು. ಬಿಜೆಪಿ ನಾಯಕರಿಗೆ ನೀವು ಯಾರ್ದೋ ಡೈರೆಕ್ಷನ್ ಅಂತೆ ನಡೀತೀರಾ, ಆದ್ರೆ ನಮ್ಗೆ ಯಾವುದೇ ಡೈರೆಕ್ಷನ್ ಇಲ್ಲ. ಇಲ್ಲಿ ನಾವೇ ಡೈರೆಕ್ಟರ್, ನಾವೇ ಪ್ರೊಡ್ಯೂಸರ್, ನಾವೇ ನಿರ್ಮಾಪಕ. ನಾವು ಅನ್ಸಿದ್ದನ್ನ ನಾವು ಮಾಡ್ತೀವಿ ಅಂತ ಸಿಎಂ ಪರೋಕ್ಷವಾಗಿ ನಾನೇ ಸುಪ್ರೀಂ ಅಂತ ಹೇಳಿದ್ರು. ಇನ್ನು ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಅವರನ್ನ ರಾಜಕೀಯವಾಗಿ ಕೆಣಕಲು ಮುಂದಾದ್ರು. ಏನ್ ಸರ್, ಮೊನ್ನೆ ಎಲ್ಲ ಸಪ್ಪಗಿದ್ರಿ, ಈಗ ನಿಮ್ಮನ್ನ ನೋಡಿದ್ರೆ ಕಳೆ ಬಂದಂಗಾಗಿದೆ ಅಂತ ಕುಟುಕಿದ್ರು. ಅದು ರಾಜಕೀಯವಾಗಿಯೂ ದೊಡ್ಡ ಶಕ್ತಿ ಬಂದಿದೆ ಅನ್ನಿಸ್ತಾ ಇದೆ ಅಂತ ಅಶೋಕ್ಗೆ ಸಿಎಂ ತಮ್ಮ ದಾಟಿಯಲ್ಲೇ ಉತ್ತರ ಕೊಟ್ರು. ನಾವು ಬ್ರಹ್ಮನ ಹತ್ರ ಹೋದಾಗ ಸ್ವಲ್ಪ ಬೇಗ ಬಂದ್ಬಿಟ್ರಿ. ನೀವು ಅಲ್ಲೇ ಕೂತ್ಕೊಂಡು ಕರೆಕ್ಟಾಗಿ 5 ವರ್ಷ ಎಲ್ಲ ಕರೆಕ್ಟಾಗಿ ಬರ್ಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಕರೆಕ್ಟಾಗಿ ಎಷ್ಟೆಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಕರೆಕ್ಟಾಗಿ ಬರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಹಂಗೆ ನೀವು ಪೂರ್ತಿ ನಿಂತು ಬ್ರಹ್ಮನ ಹತ್ರ ಕರೆಕ್ಟಾಗಿ ಬರೆಯಪ್ಪ ಅಂತ ಹೇಳಿ ಬರ್ಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಅದಕ್ಕೆ ಕರೆಕ್ಟ್ ನೋಡಿ, ಎಲ್ಲಾ ದಾಖಲೆಗಳು ಬರೀತಾ ಇದ್ದೀರಲ್ಲ. ಯಾರಾದ್ರೂ ಮುರ್ತಾರ? ಜಾತಿ ಏನಾನ ಅಡ್ಡ ಬಂತ ನಿಮ್ಗೆ? ಏನು ಅಡ್ಡ ಬರಲಿಲ್ಲ, ಜಾತಿನೂ ಅಡ್ಡ ಬರಲಿಲ್ಲ, ಏನು ಅಡ್ಡ ಬರಲಿಲ್ಲ. ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಎಲ್ಲೆಲ್ಲಿ ಹೇಗೆ ಮಾಡಬೇಕು, ಯಾರನ್ನ ಮೇಲೆ ಎತ್ತಬೇಕು, ಯಾರನ್ನ ತುಳಿಬೇಕು, ನೀಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀರಾ. ಹೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಸದನದಲ್ಲಿ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಅಶೋಕ್ ಮಾತಿಗೆ ಸಿಎಂ ನನಗೆ ರಾಜಕೀಯ ನಿಶಕ್ತಿ ಬರೋದಿಲ್ಲ, ಅಂತಹ ಅವಕಾಶಗಳು ಸೃಷ್ಟಿಯೇ ಆಗೋದಿಲ್ಲ. ಶಾರೀರಿಕವಾಗಿ ಮಾತ್ರ ನಾನು ನಿಶಕ್ತಿ ಅಷ್ಟೇ, ರಾಜಕೀಯವಾಗಿ ನಿಶಕ್ತಿ ಅನ್ನೋ ಪದ ನನ್ನ ಹತ್ತಿರ ಇಲ್ಲವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮುಂದಿನ ಕುರ್ಚಿ ಯುದ್ಧಕ್ಕೆ ಮುನ್ನುಡಿ ಬರೆದಿದ್ದಾರೆ. ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅವಕಾಶನೂ ಇಲ್ಲ, ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ. ಶಾರೀರಿಕವಾದಂತ ನಿಶಕ್ತಿಗಳು ಇರ್ತವೆ. ಕುರ್ಚಿ ಕದನಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ಮುಂದೆಯೂ ನಾನೇ ಸಿಎಂ, ಯಾವ ಒಪ್ಪಂದವೂ ಆಗಿಲ್ಲ. ಪೂರ್ತಿ ನೀವೇ ಸಿಎಂ ಎಂದ ಹುಲಿ ಯತ್ನಾಳ್.
ಇಂದು ಉತ್ತರ ಕರ್ನಾಟಕದ ಚರ್ಚೆಗೆ ಉತ್ತರ ನೀಡುವ ವೇಳೆ ಸಿಎಂ ಕ್ಲಾರಿಟಿ ನೀಡಿದಂತಿದೆ. ಯಾಕಂದ್ರೆ ನಾನು ಯಾವತ್ತೂ ರಾಜಕೀಯವಾಗಿ ನಿಶಕ್ತಿ ಹೊಂದಿಲ್ಲ, ನಾನು ಯಾವಾಗ್ಲೂ ಆಕ್ಟಿವೇ ಎಂದಿರೋ ಸಿಎಂ ಇದು ಮುಂದೆ ನಡೆಯುವ ಕುರ್ಚಿ ಕದನಕ್ಕೆ ನಾನು ರೆಡಿ ಇದ್ದೇನೆ ಎಂಬ ಸಂದೇಶ ರವಾನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತು ಕೇಳಿ ಮಧ್ಯಪ್ರವೇಶ ಮಾಡಿದ ಯತ್ನಾಳ್, ಹಾಗಾದ್ರೆ 5 ವರ್ಷ ಅಧಿಕಾರ ಪೂರೈಸ್ತೀರಿ ಅಂತ ಕನ್ಫರ್ಮ್ ಆಯ್ತು ಅಂತ ಯತ್ನಾಳ್ ಕುಟುಕಿದ್ರು. ಒಟ್ಟಾರೆ ಕಳೆದ 10 ದಿನದಿಂದ ನಡೆದ ಕುಂದಾನಗರಿಯ ಕದನಕ್ಕೆ ತೆರೆ ಬಿದ್ದಿದೆ. ಆದ್ರೆ ಕಲಾಪದ ಉದ್ದಕ್ಕೂ ಭಾರೀ ಸದ್ದು ಮತ್ತು ಸುದ್ದಿ ಮಾಡಿದ್ದು ಸಿಎಂ ಕುರ್ಚಿಯದ್ದು. ಕುರ್ಚಿ ಕದನಕ್ಕೆ ನಾಳೆಯಿಂದ ಅಧಿಕೃತ ಚಾಲನೆ ಸಿಗಲಿದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಮಾತು ಇಂದು ಸಾಕ್ಷ್ಯ ಒದಗಿಸಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಳಗಾವಿ.